2007ರಲ್ಲಿ ಲಾಂಚ್ ಆಗಿರೋ ಈ ಹಳೆ ಬೈಕ್ಗೆ ಕಾಂಪಿಟೇಷನ್ ಕೊಡೋಂತ ಬೈಕು ಇಷ್ಟು ವರ್ಷ ಆದ್ರೂ ಬಂದಿಲ್ಲ, ಮುಂದಕ್ಕೆ ಬರಕ್ ಚಾನ್ಸು ಇಲ್ಲ. ನಾನು ನೀವು ಚಿಕ್ಕವರಿದ್ದಾಗ್ಲೇ ಅಂದ್ರೆ 2008ರಲ್ಲೇ ಇಂಡಿಯನ್ ಮೋಟಾರ್ ಸೈಕಲ್ ಆಫ್ ದಿ ಇಯರ್ ಅನ್ನೋ ಒಂದು ಶ್ರೇಷ್ಠವಾದ ಅವಾರ್ಡು ಈ ಬೈಕ್ಗೆ ಸಿಕ್ಕಿತ್ತು. 23 ವರ್ಷದಿಂದ ಬಜಾಜ್ ಕಂಪ್ನಿ ಲೆಗೆಸಿನ ರಾಜ್ ಗಾಂಭೀರ್ಯದಿಂದ ಕ್ಯಾರಿ ಮಾಡಿದೆ ಈ ಬೈಕು. ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಬಜಾಜ್ ಕಂಪ್ನಿಯವರು ಮತ್ತೆ ಇಂತ ಒಂದು ಒಳ್ಳೆ ಬೈಕ್ ನ ರಿಕ್ರಿಯೇಟ್ ಮಾಡಕ್ ಚಾನ್ಸೇ ಇಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರೋಂಥ ಬೈಕ್ ಬಜಾಜ್ ಪಲ್ಸರ್ 220F. ಈ ಬೈಕ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದು 2007ರಲ್ಲಿ. ಈ ಬೈಕ್ ಚಾಸಿಸ್ ಟೈಪ್ ನೋಡೋದಾದ್ರೆ ಡಬಲ್ ಕ್ರಾಡಲ್ ಡೌನ್ ಟ್ಯೂಬ್ ಅನ್ನೋ ಒಂದು ಚಾಸಿಸ್ ಇಂದ ಬಂದಿರುತ್ತೆ. ಹಾಗೆ ಈ ಒಂದು ಬೈಕ್ ನ ಕ್ಯಾಟಗರಿನ ನೋಡೋದಾದ್ರೆ ಸೆಮಿ ಫೇರ್ಡ್ ಸ್ಟ್ರೀಟ್ ಸ್ಪೋರ್ಟ್ಸ್ ಅಥವಾ ಸ್ಪೋರ್ಟ್ಸ್ ಟೂರರ್ ಅನ್ನೋ ಒಂದು ಕ್ಯಾಟಗರಿಗೆ ಬರುತ್ತೆ. ಹಾಗೆ ಈ ಒಂದು ಬೈಕ್ ನಲ್ಲಿ ನಮಗೆ ಸಿಂಗಲ್ ವೇರಿಯಂಟ್ ಇರುವಂತದ್ದು ಸ್ಟ್ಯಾಂಡರ್ಡ್ ವೇರಿಯಂಟ್. ಹಾಗೆ ಕಲರ್ ಆಪ್ಷನ್ಸ್ ನ ನೋಡೋದಾದ್ರೆ ಬ್ಲಾಕ್ ಕಾಪರ್ ಬೀಗ್, ಬ್ಲಾಕ್ ಇಂಕ್ ಬ್ಲೂ, ಬ್ಲಾಕ್ ಚೆರಿ ರೆಡ್, ಬ್ಲಾಕ್ ಗೋಲ್ಡ್, ಇಷ್ಟು ಕಲರ್ ಆಪ್ಷನ್ಸ್ ಈ ಒಂದು ಬೈಕ್ ನಲ್ಲಿ ಬರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಪ್ರತಿಯೊಂದು ಮಾಹಿತಿನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಬೈಕ್ ನ ಫ್ರಂಟ್ ಲುಕ್ ನ ನೋಡ್ತಿರ್ಬೋದು, ತುಂಬಾನೇ ಅದ್ಭುತವಾಗಿ ರೆಡಿ ಮಾಡಿರುವಂತದ್ದು. ಹಾಗೆ ಇಲ್ಲಿರುವಂತಹ ಮಿರರ್ಸ್ ಹೈಲೈಟಿಂಗ್ ಪಾರ್ಟ್ ಅಂತಾನೆ ಹೇಳ್ಬೋದು, ಬಿಕಾಸ್ ತುಂಬಾನೇ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಹಾಗೆ ಇಲ್ಲಿರುವಂತಹ ವೈಸರ್ ನ ನೋಡ್ತಿರ್ಬೋದು, ನಿಮಗೆ ಬ್ಲಾಕ್ ಕಲರ್ ಫಿನಿಶ್ ಜೊತೆಗೆ ಟ್ರಾನ್ಸ್ಪರೆಂಟ್ ನಲ್ಲಿ ಕೊಟ್ಟಿರುವಂತದ್ದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ಬಜಾಜ್ ಅನ್ನೋ ಒಂದು ಲೋಗೋ ಕೊಟ್ಟಿರುವಂತದ್ದು. ಈ ಬೈಕ್ ನ ಮೇನ್ ಚೇಂಜಸ್ ಅಂತ ಹೇಳಿದ್ರೆ ರೀಸೆಂಟ್ ಆಗಿ ಬಂದಿರುವಂತಹ ವೆಹಿಕಲ್ ನಲ್ಲಿ ಎಲ್ಇಡಿ ಬ್ಲಿಂಕರ್ಸ್ ನ ಕೊಟ್ಟಿರುವಂತದ್ದು ನೋಡ್ತಿರ್ಬೋದು. ಎರಡೂ ಸೈಡ್ ನಿಮಗೆ ಎಲ್ಇಡಿ ಬ್ಲಿಂಕರ್ಸ್ ಜೊತೆಗೆ ಎಲ್ಇಡಿ ಹೆಡ್ ಲ್ಯಾಂಪ್ ಬಂದಿರುವಂತದ್ದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನಿಮಗೆ ನೈಟ್ ಟೈಮ್ ಓಡಿಸೋದಕ್ಕೆ ತುಂಬಾನೇ ಈಸಿ ಆಗಿರುತ್ತೆ. ಹಾಗೆ ಇಲ್ಲಿರುವಂತಹ ವೆಂಟಿಲೇಷನ್ ಸ್ಪೇಸ್ ನೋಡ್ತಿರ್ಬೋದು, ತುಂಬಾನೇ ಅದ್ಭುತವಾಗಿ ರೆಡಿ ಮಾಡಿದ್ದಾರೆ. ಮತ್ತೆ ಡೂಮ್ ಕೂಡ ನೋಡ್ತಿರ್ಬೋದು, ತುಂಬಾನೇ ಡಿಸೈನ್ಸ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ನ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ನಿಮಗೆ ಇಲ್ಲ ಆಗಿರುತ್ತೆ. ಜೊತೆಗೆ ಈ ಒಂದು ಬೈಕ್ ನ ಇಂಡಿಕೇಟರ್ಸ್ ಕೂಡ ಎಲ್ಇಡಿ ಮಾಡಿರುವಂತದ್ದು. ಮುಂಚೆ ಎಲ್ಲ ನಿಮಗೆ ಹಾಲೋಜಿನ್ ಬರ್ತಿತ್ತು, ಈಗ ಎಲ್ಇಡಿ ಇಂಡಿಕೇಟರ್ಸ್ ಕೂಡ ಕೊಟ್ಟಿರುವಂತದ್ದು. ಈ ಒಂದು ಬೈಕ್ ನ ಮಡ್ಗಡ್ ನ ನೋಡ್ತಿರ್ಬೋದು, ಇದು ಕಂಪ್ಲೀಟ್ ಫೈಬರ್ ಇಂದ ಬಂದಿರುತ್ತೆ, ಯಾವುದೇ ರೀತಿ ಮೆಟಲ್ ನ ಯೂಸ್ ಮಾಡಿರೋದಿಲ್ಲ. ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ನ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನ ನೋಡ್ತಿರ್ಬೋದು, ನಮಗೆ ಆಂಟಿ ಫ್ರಿಕ್ಷನ್ ಬುಷ್ ಜೊತೆಗೆ ಈ ಒಂದು ಸಸ್ಪೆನ್ಷನ್ ಕೊಟ್ಟಿರುವಂತದ್ದು ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗೆ ಒಂದು ಬೈಕ್ ನ ಬ್ರೇಕಿಂಗ್ ಸಿಸ್ಟಮ್ ನೋಡೋದಾದ್ರೆ ಸಿಂಗಲ್ ಚಾನಲ್ ABS ನ ಈ ಒಂದು ಬೈಕ್ ನಲ್ಲಿ ಕೊಟ್ಟಿರುವಂತದ್ದು. ಫ್ರಂಟ್ ಸೆಕ್ಷನ್ ಇರುವಂತಹ ಡಿಸ್ಕ್ ಬ್ರೇಕ್ ನ ಸೈಜ್ ಬಂದು 280mm ಇರುವಂತದ್ದು, ಜೊತೆಗೆ 2 ಪಿಸ್ಟನ್ ಕ್ಯಾಲಿಪರ್ಸ್ ನ ಇನ್ಸ್ಟಾಲ್ ಮಾಡಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಈ ಒಂದು ಬೈಕ್ ನ ಟೈರ್ ಸೈಜ್ ನೋಡೋದಾದ್ರೆ 90x90 17 ಇಂಚಸ್ ಇಂದ ಬಂದಿರುವಂತದ್ದು. ಸೊ ತುಂಬಾನೇ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು ಮುಂದಗಡೆ ಇರುವಂತಹ ಟೈರ್ ಸೈಜು. ಹಾಗೆ ಅಲಾಯ್ ವೀಲ್ಸ್ ಕೊಟ್ಟಿರ್ತಾರೆ, ಮತ್ತೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನ ರಿಯರ್ ಸೆಕ್ಷನ್ ಸಸ್ಪೆನ್ಷನ್ ನೋಡೋದಾದ್ರೆ 5-ವೇ ಅಡ್ಜಸ್ಟಬಲ್ ನೈಟ್ರಾಕ್ ಶಾಕ್ ಅಬ್ಸರ್ಬ್ಸ್ ನ ಕೊಟ್ಟಿರುವಂತದ್ದು ನೋಡ್ತಿರ್ಬೋದು. ಎರಡೂ ಸೈಡ್ ನಿಮಗೆ ಸಸ್ಪೆನ್ಷನ್ ಇರುವಂತದ್ದು, ಮ್ಯಾಟ್ ಫಿನಿಶ್ ಜೊತೆಗೆ ಬ್ಲಾಕ್ ಕಲರ್ ನಲ್ಲಿ ಕೊಟ್ಟಿರುವಂತದ್ದು. ಸಸ್ಪೆನ್ಷನ್ಸ್ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸಿದೆ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿರುವಂತಹ ಸಸ್ಪೆನ್ಷನ್ಸ್ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ, ಯಾವುದೇ ರೀತಿ ಹಳ್ಳ ಕೊಳ್ಳಗಳಿಗೆ ಹೆದರ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ, ಆರಾಮಾಗಿ ರೈಡ್ ಮಾಡಬಹುದಾಗಿರುತ್ತೆ ಈ ಒಂದು ಸಸ್ಪೆನ್ಷನ್ಸ್ ನಲ್ಲಿ. ಹಾಗೆ ಈ ಒಂದು ಬೈಕ್ ನ ರಿಯರ್ ಸೆಕ್ಷನ್ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಇದು ಆಗ್ಲೇ ಹೇಳಿದಾಗೆ ಸಿಂಗಲ್ ಚಾನಲ್ ABS ಆಗಿರುವಂತದ್ದು. ಬ್ಯಾಕ್ ಸೆಕ್ಷನ್ ಇರುವಂತಹ ಡಿಸ್ಕ್ ಬ್ರೇಕ್ ನ ಸೈಜ್ ಬಂದು ನಿಮಗೆ 230mm ಆಗಿರುವಂತದ್ದು. ಹಾಗೆ ಸಿಂಗಲ್ ಪಿಸ್ಟನ್ ಕ್ಯಾಲಿಪರ್ ನ ಇನ್ಸ್ಟಾಲ್ ಮಾಡಿರ್ತಾರೆ. ಈ ಬೈಕ್ ನ ರಿಯರ್ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನೋಡೋದಾದ್ರೆ 120x80 17 ಇಂಚಸ್ ಜೊತೆಗೆ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ಹಿಂದೆಗಡೆ ನೋಡಿದ್ರೆ ನಿಮಗೆ ಟೈರ್ ಸೈಜ್ ಸ್ವಲ್ಪ ತುಂಬಾನೇ ದೊಡ್ಡದಾಗಿರುವಂತದ್ದು, ಅದರಿಂದ ನಿಮಗೆ ಸ್ವಲ್ಪ ಸ್ಪೋರ್ಟಿ ಲುಕ್ ಹೆಚ್ಚಾಗುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ನಿಮಗೆ ಟೈರ್ ಬಂದು ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ, ಅಲಾಯ್ ವೀಲ್ಸ್ ನ ಈ ಒಂದು ಬೈಕ್ ನಲ್ಲಿ ಕೊಟ್ಟಿರ್ತಾರೆ. ಈ ಬೈಕ್ ನ ಇಂಜಿನ್ ಡಿಸೈನ್ ನ ನೋಡ್ತಿರ್ಬೋದು, ಹಾಗೆ ಪ್ಲೇಸ್ಮೆಂಟ್ ನ ನೋಡ್ತಿರ್ಬೋದು, ತುಂಬಾನೇ ಚೆನ್ನಾಗಿ ರೆಡಿ ಮಾಡಿರುವಂತದ್ದು, ಹಾಗೆ ಪ್ಲೇಸ್ಮೆಂಟ್ ಆಗಿರುವಂತದ್ದು. ಈ ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ಡೀಟೈಲ್ ಆಗಿ ನೋಡ್ತಾ ಹೋಗೋಣ ಹೇಗಿದೆ ಅನ್ನೋದನ್ನ. ಈ ಬೈಕ್ ನ ಇಂಜಿನ್ ಸಿಸಿ ನ ನೋಡೋದಾದ್ರೆ 220cc ಇರುವಂತದ್ದು. ಇಂಜಿನ್ ಟೈಪ್ ನೋಡೋದಾದ್ರೆ ಸಿಂಗಲ್ ಸಿಲಿಂಡರ್ ಆಯಿಲ್ ಕೂಲ್ 2 ವ್ಯಾಲ್ವ್ಸ್ ಜೊತೆಗೆ ಬಂದಿರುವಂತದ್ದು. ಈ ಬೈಕಿಗೆ ಸೆಲ್ಫ್ ಸ್ಟಾರ್ಟ್ ಅಷ್ಟೇ ಇರುತ್ತೆ, ಯಾವುದೇ ರೀತಿ ಕಿಕ್ಕರ್ ನ ಕೊಟ್ಟಿರೋದಿಲ್ಲ. ಹಾಗೆ ಒಂದು ಬೈಕಿಗೆ ಫ್ಯೂಯಲ್ ಸಪ್ಲೈ ಹೇಗಾಗುತ್ತೆ ಅಂತ ನೋಡೋದಾದ್ರೆ ಫ್ಯೂಯಲ್ ಇಂಜೆಕ್ಷನ್ ಇಂದ ಆಗುವಂತದ್ದು. ಈ ಬೈಕಿಗೆ ನಾವು E20 ಅನ್ನೋ ಒಂದು ಪೆಟ್ರೋಲ್ ನ ಉಪಯೋಗಿಸಬಹುದಾಗಿರುತ್ತೆ. ಮತ್ತೆ ಒಟ್ಟು 5 ಗೇರ್ಸ್ ಈ ಒಂದು ಬೈಕ್ ನಲ್ಲಿ ಇರುವಂತದ್ದು. ಕ್ಲಚ್ ಟೈಪ್ ನ ನೋಡೋದಾದ್ರೆ ವೆಟ್ ಮಲ್ಟಿಪ್ಲೇಟ್ ಅನ್ನೋ ಒಂದು ಕ್ಲಚ್ ಈ ಒಂದು ಬೈಕ್ ನಲ್ಲಿ ಇರುವಂತದ್ದು. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನಿಮಗೆ 15 ಲೀಟರ್ ಅಷ್ಟು ಆಗಿರುತ್ತೆ. ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ಬಂದು 3.2 ಲೀಟರ್ ಅಷ್ಟು ಆಗಿರುವಂತದ್ದು. ಈ ಬೈಕ್ ಒಂದು ಫುಲ್ ಟ್ಯಾಂಕ್ ಗೆ ಎಷ್ಟು ದೂರ ಹೋಗುತ್ತೆ ಅಂತ ನೋಡೋದಾದ್ರೆ 600 ಕಿಲೋಮೀಟರ್ ಅಷ್ಟು ದೂರ ಹೋಗುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಈ ಒಂದು ಬೈಕ್ ನ ಪವರ್ ನ ನೋಡೋದಾದ್ರೆ
11 BHP at 8500 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಟಾರ್ಕ್ ನ ನೋಡೋದಾದ್ರೆ 18.55 Nm at 7000 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಈ ಬೈಕ್ ನ ಮ್ಯಾಕ್ಸಿಮಮ್ ಸ್ಪೀಡ್ ನ ನೋಡೋದಾದ್ರೆ 143 km/h ಸ್ಪೀಡ್ ನಲ್ಲಿ ಹೋಗುವಂತದ್ದು. ಹಾಗೆ ಒಂದು ಬೈಕ್ ನ ಮೈಲೇಜ್ ನ ನೋಡೋದಾದ್ರೆ 40 ರಿಂದ 42 km/L ಗೆ ಬರುವಂತದ್ದು. ಈ ಬೈಕ್ ನ ಸಣ್ಣ ಪುಟ್ಟ ವಸ್ತುಗಳನ್ನು ಕೂಡ ತುಂಬಾನೇ ಡೀಟೈಲಿಂಗ್ ಆಗಿ ಇಂಜಿನಿಯರಿಂಗ್ ವರ್ಕ್ ಮಾಡಿ ರೆಡಿ ಮಾಡಿರುವಂತದ್ದು ಕಂಪ್ನಿಯವರು. ಯಾಕೆ ಅಂತ ಹೇಳಿದ್ರೆ ಬಜಾಜ್ ನ ಒಂದು ಲೆಗೆಸಿನ ಕಂಟಿನ್ಯೂ ಮಾಡ್ತಿರುವಂತಹ ಬೈಕು ಇದು ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ಹ್ಯಾಂಡಲ್ ಬಾರ್ ಕೂಡ ನಿಮ್ಗೆ ಸ್ಪ್ಲಿಟೆಡ್ ಹ್ಯಾಂಡಲ್ ಬಾರ್ಸ್ ನ ಕೊಟ್ಟು ನಿಮ್ಗೆ ಒಳ್ಳೆ ಸ್ಪೋರ್ಟಿ ಲುಕ್ ನ ಈ ಒಂದು ಬೈಕ್ ನಲ್ಲಿ ಕೊಟ್ಟಿರುವಂತದ್ದು. ಹಾಗೆ ಪ್ರತಿಯೊಂದು ಸ್ವಿಚಸ್ ಕೂಡ ತುಂಬಾನೇ ಅದ್ಭುತವಾಗಿ ರೆಡಿ ಮಾಡಿದ್ದಾರೆ. ಎಲ್ಲೂ ಕೂಡ ನಿಮ್ಗೆ ಲೋ ಕ್ವಾಲಿಟಿ ಫೀಲ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಹಾಗೆ ಇಂಜಿನ್ ಟ್ಯಾಂಕ್ ನ ಕ್ಯಾಪ್ ನ ನೋಡ್ತಿರ್ಬೋದು ಇಲ್ಲಿ ನೀವು, ತುಂಬಾನೇ ಬೇಸಿಕ್ ಆಗಿ ಕೊಟ್ಟಿರುವಂತದ್ದು, ಬಟ್ ನಿಮ್ಗೆ ಅದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ಮತ್ತೆ ನಿಮ್ಗೆ ಒಂದು ಟ್ಯಾಂಕ್ ಪ್ಯಾಡ್ ಕೂಡ ಇಲ್ಲಿ ಬಂದಿರುವಂತದ್ದು. ಸೊ ಹಾಗೆ ಇಲ್ಲಿ ನೋಡ್ತಿರ್ಬೋದು ಟ್ಯಾಂಕ್ ಡಿಸೈನ್ ತುಂಬಾನೇ ಅದ್ಭುತವಾಗಿ ರೆಡಿ ಮಾಡಿರುವಂತದ್ದು. ಕಲರ್ ಕಾಂಬಿನೇಷನ್ಸ್ ನಂತೂ ತುಂಬಾ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಪಲ್ಸರ್ ಅನ್ನೋ ಒಂದು ಬ್ಯಾಡ್ಜಿಂಗ್ ನಿಮ್ಗೆ ಸಿಲ್ವರ್ ಕಲರ್ ನಲ್ಲಿ ಕೊಟ್ಟಿರುವಂತದ್ದು ತುಂಬಾನೇ ಅಟ್ರಾಕ್ಟಿವ್ ಆಗಿದೆ. ಹಾಗೆ ಇಲ್ಲಿ ಫ್ರಂಟ್ ಸೆಕ್ಷನ್ ಇರುವಂತಹ ಈ ಪ್ಯಾನೆಲ್ ನಿಮ್ಗೆ 220 ಬೈಕ್ ನ ಒಂದು ಲುಕ್ ನೇ ಬದಲಾಯಿಸುವಂತಹ ಪಾರ್ಟ್ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ಗೆ ನಿಮ್ಗೆ ಕ್ರಾಶ್ ಕಾರ್ಡ್ ಕಂಪ್ನಿಯವರೇ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ತುಂಬಾನೇ ಬೇಸಿಕ್ ಆಗಿರುವಂತಹ ಒಂದು ಕ್ರಾಶ್ ಕಾರ್ಡ್ ಕಂಪ್ನಿ ಕಡೆಯಿಂದಾನೇ ಬರುವಂತದ್ದು. ಯಾವುದೇ ರೀತಿ ಅಡಿಷನಲ್ ಆಕ್ಸೆಸರಿ ಆಗಿ ಹಾಕ್ಸೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಇಲ್ಲಿರುವಂತಹ ಒಂದು ಚಿಕ್ಕ ರೇಡಿಯೇಟರ್ ನ ನೋಡ್ತಿರ್ಬೋದು, ಇದು ಆಯಿಲ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಅದಕ್ಕೆ ಒಂದು ಮೆಶ್ ನು ಕೂಡ ಕಂಪ್ನಿಯವರೇ ಕೊಟ್ಟಿರುವಂತದ್ದು. ಹಾಗೆ ಇದಕ್ಕೆ ಇಲ್ಲಿ ನೋಡ್ತಿರ್ಬೋದು ಒಂದು ಬ್ಯಾಶ್ ಪ್ಲೇಟ್ ನು ಕೂಡ ಕಂಪ್ನಿಯವರೇ ಕೊಟ್ಟಿರುವಂತದ್ದು. ಆದ್ರೆ ಇದು ನಿಮ್ಗೆ ಫೈಬರ್ ಮೆಟೀರಿಯಲ್ ಇಂದ ಬಂದಿರುತ್ತೆ, ಯಾವುದೇ ರೀತಿ ಮೆಟಲ್ ನ ಯೂಸ್ ಮಾಡಿರೋದಿಲ್ಲ. ಈ ಬೈಕ್ ನ ಗೇರ್ ಲೀವರ್ ನ ನೋಡ್ತಿರ್ಬೋದು ಸ್ಪೋರ್ಟಿ ವೇ ನಲ್ಲಿ ತುಂಬಾನೇ ಅದ್ಭುತವಾಗಿ ರೆಡಿ ಮಾಡಿರುವಂತದ್ದು ಕಂಪ್ನಿಯವರು. ಹಾಗೆ ಒಂದು ಬೈಕ್ ನಲ್ಲಿ ಸೈಡ್ ಸ್ಟ್ಯಾಂಡ್ ಜೊತೆಗೆ ಡಬಲ್ ಸ್ಟ್ಯಾಂಡ್ ಎರಡೂ ಕೂಡ ಕೊಟ್ಟಿರ್ತಾರೆ ನೋಡ್ತಿರ್ಬೋದು. ಮತ್ತೆ ಈ ಒಂದು ಬೈಕ್ ನ ರೈಡರ್ ನ ಫುಟ್ ರೆಸ್ಟ್ ನ ನೋಡ್ತಿರ್ಬೋದು, ತುಂಬಾನೇ ಬೇಸಿಕ್ ಆಗಿ ಕೊಟ್ಟಿರುವಂತದ್ದು. ಅದೇ ರೀತಿ ಪಿಲಿಯನ್ ರೈಡರ್ ಗೂ ಸಹ ಕೊಟ್ಟಿರುವಂತದ್ದು. ಹಾಗೆ ಒಂದು ಬೈಕ್ ನಲ್ಲಿ ನಮಗೆ ವುಮೆನ್ ಸ್ಯಾರಿ ಗಾರ್ಡ್ ನು ಕೂಡ ಕೊಟ್ಟಿರುವಂತದ್ದು, ಮೆಟಲ್ ನಲ್ಲಿ ಕೊಟ್ಟಿರ್ತಾರೆ, ಅದು ಕೂಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಚೈನ್ ಸ್ಪ್ರಾಕೆಟ್ ಗೆ ಕಂಪ್ನಿಯವರೇ ನಿಮ್ಗೆ ಒಂದು ಅಡಿಷನಲ್ ಆಗಿ ಕ್ಯಾಪ್ ಕೊಟ್ಟಿರ್ತಾರೆ. ಸೊ ಈಸಿಯಾಗಿ ಮೇಂಟೆನೆನ್ಸ್ ಮಾಡಬಹುದಾಗಿರುತ್ತೆ. ನಿಮ್ಗೆ ಡರ್ಟ್ ಗಲೀಜು ಕುತ್ಕೊಳ್ಳುತ್ತೆ ಅನ್ನೋ ಒಂದು ಭಯ ಇರೋದಿಲ್ಲ ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ಅಲ್ಲಿ ನಮಗೆ ಎರಡು ಸಾದಾ ಸೀದವಾಗಿರುವಂತಹ ಕೀಸ್ ನ ಕೊಟ್ಟಿರ್ತಾರೆ, ತುಂಬಾನೇ ಬೇಸಿಕ್ ಆಗಿರುವಂತಹ ಕೀಸು. ಹಾಗೆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನ ನೋಡೋದಾದ್ರೆ LCD ಡಿಸ್ಪ್ಲೇ ಜೊತೆಗೆ ಬ್ರೈಟ್ನೆಸ್ ಕಂಟ್ರೋಲ್ ಕೂಡ ಈ ಒಂದು ಬೈಕ್ ನಲ್ಲಿ ಬಂದಿರುವಂತದ್ದು. ನೋಡ್ತಿರ್ಬೋದು ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಕೂಡ ಡಿಜಿಟಲ್ ಮುಖಾಂತರನೇ ಕಾಣಿಸುವಂತದ್ದು ಈ ಒಂದು ಬೈಕ್ ನ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನಲ್ಲಿ. ಈ ಬೈಕ್ ನ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನಲ್ಲಿ ನಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇರುತ್ತೆ, ಆವರೇಜ್ ಫ್ಯೂಲ್ ಕನ್ಸಂಪ್ಷನ್ ಇರುತ್ತೆ, ರಿಯಲ್ ಟೈಮ್ ಮೈಲೇಜ್ ಇಂಡಿಕೇಟರ್ ಇರುತ್ತೆ, ಎರಡು ಡಿಜಿಟಲ್ ಟ್ರಿಪ್ ಮೀಟರ್ಸ್ ಇರುತ್ತೆ, ಇಂಜಿನ್ ಟೆಂಪರೇಚರ್ ಇರುತ್ತೆ, ಮತ್ತೆ SMS ಕಾಲ್ ಅಲರ್ಟ್ಸ್ ಕಾಣಿಸುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಈ ಒಂದು ಬೈಕ್ ನ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನಲ್ಲಿ ನಮಗೆ ಚಿಕ್ಕದಾಗಿರುವಂತಹ ಒಂದು ಸಿಂಬಲ್ಸ್ ನ ನೋಡ್ತಿರ್ಬೋದು ಇಲ್ಲಿ ನೀವು, ಅಂದ್ರೆ ನ್ಯೂಟ್ರಲ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಹಾಗೆ ABS ಸಿಂಬಲ್ ಆಗಿರ್ಬೋದು, ಮತ್ತೆ ಇಂಜಿನ್ ಸಿಂಬಲ್ ಆಗಿರ್ಬೋದು, ಹಾಗೆ ಡಿಜಿಟಲ್ ಮುಖಾಂತರನೇ ಕಾಣಿಸುವಂತದ್ದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ಅಲ್ಲಿ ನಮಗೆ USB ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನ ಲೆಫ್ಟ್ ಸೈಡ್ ಗೆ ಇರುವಂತದ್ದು, ಅದಕ್ಕೆ ಒಂದು ಕ್ಯಾಪ್ ನು ಕೂಡ ಕೊಟ್ಟಿರುವಂತದ್ದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಈಸಿಯಾಗಿ ನಿಮ್ಗೆ ನೀರು ಹೋಗೋದಿಲ್ಲ ಒಳಗಡೆಗೆ. ಈ ಬೈಕ್ ನ ಬ್ರೇಕ್ ಪ್ಯಾಡ್ ನ ನೋಡ್ತಿರ್ಬೋದು, ತುಂಬಾನೇ ಸ್ಪೋರ್ಟಿ ವೇ ನಲ್ಲಿ ಕೊಟ್ಟಿರುವಂತದ್ದು ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಬೈಕ್ ನ ಸೈಲೆನ್ಸರ್ ಗೆ ಕವರ್ ನ ನೋಡ್ತಿರ್ಬೋದು, ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಫುಟ್ ರೆಸ್ಟ್ ಕೆಳಗಡೆ ಪಿಲಿಯನ್ ರೈಡರ್ ಫುಟ್ ರೆಸ್ಟ್ ಕೆಳಗಡೆ ಕಾಲಿಟ್ರೆ ಸುಡಬಾರ್ದು ಅನ್ನೋ ಕಾರಣಕ್ಕೆ ಒಂದು ಗಾರ್ಡ್ ನು ಸಹ ಕೊಟ್ಟಿರುವಂತದ್ದು ತುಂಬಾನೇ ಚೆನ್ನಾಗಿ ಕಾಣಿಸಿದೆ ಅಂತಾನೆ ಹೇಳ್ಬೋದು. ಹಾಗೆ ಹಿಂದೆಡೆ ಸೆಕ್ಷನ್ ಅಲ್ಲಿ 220F ಅನ್ನೋ ಒಂದು ಸ್ಟಿಕರಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೈಲೆನ್ಸರ್ ಪ್ಲೇಸ್ಮೆಂಟ್ ಇಲ್ಲಿ ಆಗಿರುವಂತದ್ದು, ಅದಕ್ಕೆ ಒಂದು ಗಾರ್ಡ್ ನು ಕೂಡ ತುಂಬಾನೇ ಅದ್ಭುತವಾಗಿ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ನಲ್ಲಿ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸೈಲೆನ್ಸರ್ ಪ್ಲೇಸ್ಮೆಂಟ್ ನ ನೋಡ್ತಿರ್ಬೋದು ಇಲ್ಲಿ ಆಗಿರುವಂತದ್ದು. ಈ ಬೈಕ್ ನ ರೈಡಿಂಗ್ ಕಂಫರ್ಟಬಿಲಿಟಿ ಹಾಗೆ ಸ್ಪೋರ್ಟಿ ಲುಕ್ ನ ಎನ್ಹಾನ್ಸ್ ಮಾಡೋದಕ್ಕೆ ಸ್ಪ್ಲಿಟೆಡ್ ಸೀಟ್ಸ್ ನ ಈ ಒಂದು ಬೈಕ್ ನಲ್ಲಿ ಕೊಟ್ಟಿರುವಂತದ್ದು. ನೋಡ್ತಿರ್ಬೋದು ತುಂಬಾನೇ ಸಾಫ್ಟ್ ಆಗಿರುವಂತಹ, ತುಂಬಾನೇ ಬ್ರಾಡ್ ಆಗಿರುವಂತಹ ಸೀಟ್ಸ್ ನ ರೈಡರ್ ಗೆ ಹಾಗೆ ಪಿಲಿಯನ್ ರೈಡರ್ ಗೆ ಇಬ್ರಿಗೂ ಕೂಡ ಕೊಟ್ಟಿರುವಂತದ್ದು. ತುಂಬಾನೇ ಸಾಫ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಲಾಂಗ್ ರೈಡ್ಸ್ ನ ಈಸಿಯಾಗಿ ಮಾಡಬಹುದಾಗಿರುತ್ತೆ. ಹಾಗೆ ರೈಡರ್ ಗೆ ನೋಡ್ತಿರ್ಬೋದು ನಿಮ್ಗೆ ತೊಡೆಗಳವರೆಗೂ ಕೂಡ ನಿಮ್ಗೆ ಸೀಟ್ಸ್ ಇರುವಂತದ್ದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಗ್ರಾಬ್ ರೈಲ್ಸ್ ನ ನೋಡ್ತಿರ್ಬೋದು, ನಿಮ್ಗೆ ಸ್ಪ್ಲಿಟೆಡ್ ಗ್ರಾಬ್ ರೈಲ್ಸ್ ನ ಕೊಟ್ಟಿರುವಂತದ್ದು ಸ್ಪೋರ್ಟಿ ಲುಕ್ ನ ಎನ್ಹಾನ್ಸ್ ಮಾಡೋದಕ್ಕೆ. ಹಾಗೆ ಈ ಒಂದು ಬೈಕ್ ನ ಟೈಲ್ ಲ್ಯಾಂಪ್ ನ ನೋಡ್ತಿರ್ಬೋದು, ಸೇಮ್ ಓಲ್ಡ್ ಪಲ್ಸರ್ ಸಿಗ್ನೇಚರ್ ಲುಕ್ ಇರುವಂತಹ ಒಂದು LED ಟೈಲ್ ಲ್ಯಾಂಪ್ಸ್ ನ ಕೊಟ್ಟಿರುವಂತದ್ದು. ಹಾಗೆ ಇಲ್ಲಿ ನಿಮ್ಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗುವಂತದ್ದು. ಈ ಒಂದು ಬೈಕ್ ನ ಹಿಂದೆಡೆ ಸೆಕ್ಷನ್ ಅಲ್ಲೂ ಕೂಡ LED ಇಂಡಿಕೇಟರ್ಸ್ ನ ಈ ಒಂದು ಬೈಕ್ ನಲ್ಲಿ ಕೊಟ್ಟಿರುವಂತದ್ದು. ಪಲ್ಸರ್ ಬೈಕ್ ಅಲ್ಲಿ ನಮಗೆ ಮುಂಚೆ ಹಾಲೋಜಿನ್ ಹೆಡ್ ಲ್ಯಾಂಪ್ಸ್, ಇಂಡಿಕೇಟರ್ಸ್, ಬ್ಲಿಂಕರ್ಸ್ ಪ್ರತಿಯೊಂದು ಕೂಡ ಹಾಲೋಜಿನ್ ಅಲ್ಲೇ ಬರ್ತಿತ್ತು. ಆದ್ರೆ ರೀಸೆಂಟ್ ಅಪ್ಡೇಟ್ಸ್ ಜೊತೆಗೆ LED ಬ್ಲಿಂಕರ್ಸ್, LED ಹೆಡ್ ಲ್ಯಾಂಪ್ಸ್, LED ಇಂಡಿಕೇಟರ್ಸ್ ಪ್ರತಿಯೊಂದು ಕೂಡ LED ನಲ್ಲೇ ಕೊಟ್ಟು ತುಂಬಾನೇ ಅಪ್ಡೇಟ್ ನ ಮಾಡಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ನೋಡ್ತಿರ್ಬೋದು ತುಂಬಾನೇ ಅದ್ಭುತವಾಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಎಲ್ಲಾ ಕೂಡ ನಿಮ್ಗೆ LED ಇಂದಾನೆ ಬಂದಿರುವಂತದ್ದು.
ಈ ಬೈಕ್ ನ ಇಂಜಿನ್ ವಾರಂಟಿನ ನೋಡೋದಾದ್ರೆ 75,000 ಕಿಲೋಮೀಟರ್ 5 ವರ್ಷ ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಸರ್ವಿಸ್ ಶೆಡ್ಯೂಲ್ ನ ನೋಡೋದಾದ್ರೆ ಒಟ್ಟು ನಮಗೆ 3 ಫ್ರೀ ಸರ್ವಿಸ್ ಇರುವಂತದ್ದು. ಮೊದಲನೇ ಸರ್ವಿಸು 750 ಕಿಲೋಮೀಟರ್ ಅಥವಾ 45 ದಿವಸದೊಳಗಡೆ ಆಗಿರುತ್ತೆ. ಎರಡನೇ ಸರ್ವಿಸು 5,000 ಕಿಲೋಮೀಟರ್ ಅಥವಾ 240 ದಿವಸದೊಳಗಡೆ ಆಗಿರುತ್ತೆ. ಮೂರನೇ ಸರ್ವಿಸು 10,000 ಕಿಲೋಮೀಟರ್ ಅಥವಾ 360 ದಿವಸದೊಳಗಡೆ ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಓವರ್ ಆಲ್ weight ನ ನೋಡೋದಾದ್ರೆ 160 ಕೆಜಿ ಅಂತಾನೆ ಹೇಳ್ಬೋದು. ತುಂಬಾನೇ ಕಮ್ಮಿ ಇರೋದ್ರಿಂದ ತುಂಬಾ ಸ್ಪೀಡ್ ಆಗಿ ಹೋಗೋದಕ್ಕೆ ಅವಕಾಶ ಮಾಡಿ ಕೊಡುವಂತದ್ದು ಈ ಒಂದು ಬೈಕ್. ಈ ಒಂದು ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ 165 ನಷ್ಟು ಕೊಟ್ಟಿರುವಂತದ್ದು. ಸೊ ತುಂಬಾನೇ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಈಸಿಯಾಗಿ ನೀವು ಯಾವುದೇ ಹಳ್ಳ ಕೊಳ್ಳಗಳಿಗೂ ಎದುರುಕೊಳ್ದಿರಾ, ಯಾವುದೇ ದೊಡ್ಡ ದೊಡ್ಡ ಹಂಪ್ಸ್ಗೂ ಎದುರುಕೊಳ್ದಿರಾ ಬೈಕ್ ನ ಓಡಿಸಬಹುದಾಗಿರುತ್ತೆ ಟೆನ್ಷನ್ ಫ್ರೀ ಇಂದ. ಸೊ ಕೆಳಗಡೆ ಯಾವುದೇ ರೀತಿ ತಾಗೋದಿಲ್ಲ. ತುಂಬಾನೇ ಡಿಫರೆನ್ಸ್ ಇರೋದ್ರಿಂದ ಗ್ರೌಂಡ್ಗೂ ಮತ್ತೆ ಬೈಕ್ಗೂ. ಈ ಬೈಕ್ ನ ಸೀಟ್ ಹೈಟ್ ನ ನೋಡೋದಾದ್ರೆ 795 ನಷ್ಟು ಇರುವಂತದ್ದು. ನೋಡ್ತಿರ್ಬೋದು ನನ್ನ ಹೈಟ್ ಬಂದು 6.1 ಅಡಿ ಇರುವಂತದ್ದು. ನಾನು ಕುತ್ಕೊಂಡಾಗ ತುಂಬಾನೇ ಕಂಫರ್ಟಬಲ್ ಆಗಿತ್ತು, ಯಾವುದೇ ರೀತಿ ಹೈಟಿನ ತೊಂದರೆ ಆಗ್ಲಿಲ್ಲ. ನೋಡ್ತಿರ್ಬೋದು ನಾನು ಡಬಲ್ ಸ್ಟ್ಯಾಂಡ್ ಹಾಕಿನೇ ಕೂತಿರುವಂತದ್ದು. ನನ್ನ ಎರಡೂ ಕಾಲುಗಳು ಕೂಡ ಈಸಿಯಾಗಿ ನೆಲಕ್ಕೆ ತಾಕ್ತಾ ಇತ್ತು. ಸೊ ನನ್ಗನ್ಸೋ ಹಾಗೆ ಹೈಟಿನ ತೊಂದರೆ ಯಾವುದೇ ಹೈಟಿನ ವ್ಯಕ್ತಿಗಳಿಗೂ ಆಗೋದಿಲ್ಲ, ಆರಾಮಾಗಿ ಓಡಿಸಬಹುದಾಗಿರುತ್ತೆ. ಹಾಗೆ ಈ ಒಂದು ಬೈಕ್ ನ ಎಕ್ಸಾಸ್ಟ್ ನೋಟ್ ನ ನೋಡ್ಕೊಂಡು ಬರೋಣ ಬನ್ನಿ. ಈ ಬೈಕ್ಗೆ ಕೆಲವೊಂದಷ್ಟು ರೈವಲ್ರಿ ಬೈಕ್ಸ್ ಇರುವಂತದ್ದು. ಯಾವ್ದು ಅಂತ ನೋಡೋದಾದ್ರೆ ಟಿವಿಎಸ್ ಅಪಾಚಿ RTR 200 4 ವ್ಯಾಲ್ವ್ಸ್, ಬಜಾಜ್ ಪಲ್ಸರ್ NS 200, ಯಮಹಾ R15 ವರ್ಷನ್ 4, ಸುಜುಕಿ ಜಿಕ್ಸರ್ SF. ಇಷ್ಟು ಬೈಕ್ಸ್ ಈ ಒಂದು ಬೈಕ್ ನ ರೈವಲ್ರಿ ಬೈಕ್ಸ್ ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಆವರೇಜ್ ಮೇಂಟೆನೆನ್ಸ್ ಕಾಸ್ಟ್ ಒಂದ್ ವರ್ಷಕ್ಕೆ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ 3,500 ರೂಪಾಯಿಂದ 6,000 ರೂಪಾಯಿನಷ್ಟು ಆವರೇಜ್ ಮೇಂಟೆನೆನ್ಸ್ ಕಾಸ್ಟ್ ಆಗಿರುತ್ತೆ ಈ ಒಂದು ಬೈಕ್ದು. ಹಾಗೆ ಈ ಒಂದು ಬೈಕ್ ನ ಆನ್ ರೋಡ್ ಪ್ರೈಸ್ ನಮ್ಮ ಬೆಂಗಳೂರಿನಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ಬೈಕ್ ಅಲ್ಲಿ ಇರುವಂತದ್ದು ಒಂದೇ ವೇರಿಯಂಟ್. ಸೊ ಅದ್ರ ಪ್ರೈಸ್ ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಎಕ್ಸ್ ಶೋರೂಮ್ ಪ್ರೈಸ್ ಬಂದು 1,38,443 ರೂಪಾಯಿನಷ್ಟು ಇರುವಂತದ್ದು. RTO, ಇನ್ಶೂರೆನ್ಸ್ ಮತ್ತೆ ಸ್ಟ್ಯಾಂಡರ್ಡ್ ಆಕ್ಸೆಸರೀಸ್ ಅಂತ ಹೇಳಿ 43,561 ರೂಪಾಯಿ ಇರುವಂತದ್ದು. ಸೊ ಒಟ್ಟು ಆನ್ ರೋಡ್ ಪ್ರೈಸ್ ನಿಮ್ಗೆ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ 1,82,004 ರೂಪಾಯಿ. ರೌಂಡ್ ಆಫ್ ಮಾಡ್ಕೊಳ್ಳಿ ನೀವು, 1,82,000 ರೂಪಾಯಿನಷ್ಟು ಆಗಿರುತ್ತೆ ಈ ಒಂದು ಬೈಕ್ ನ ಪ್ರೈಸ್. ಹಾಗೆ ಇದ್ರ ಜೊತೆಗೆ ಇನ್ನಷ್ಟು ನಿಮಗೆ ಆಫರ್ಸ್ ಮತ್ತೆ ಸೇಲ್ಸ್ ಡೀಟೇಲ್ಸ್ ಬೇಕಿತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ಕಂಪ್ಲೀಟ್ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಅದಲ್ದಿರ ಇನ್ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ಅಥವಾ ಇನ್ಯಾವುದೇ ಬೈಕ್ ನ ರಿವ್ಯೂ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಿಮ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅಥವಾ ಡೀಟೇಲ್ ಆಗಿ ಇನ್ಫಾರ್ಮೇಶನ್ಸ್ ನ ನಿಮ್ಗೆ ಕಮೆಂಟ್ ಮುಖಾಂತರನೇ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.